ಪ್ರೈಸ್ ದಿ ಲಾರ್ಡ್. ಕರ್ತನಿಗೆ ಮಹಿಮೆ. ಇವತ್ತು ತಿರುಗಿ ನಿಮ್ಮನ್ನು ಲೈವ್ ಮೂಲಕವಾಗಿ ಸಂಧಿಸಲು ಕರ್ತನ ಕೃಪೆಯನ್ನು ತಂದಿದ್ದಾನೆ. ಆತನಿಗೆ ಸ್ತೋತ್ರ. ನಾವು ಕಳೆದ ವಾರ ಪ್ರಾರಂಭಿಸಿದ ರೀತಿಯಲ್ಲಿ ಪಸ್ಕ ಹಬ್ಬದ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇಸ್ರಾಯೇಲ್ನ 7 ಹಬ್ಬಗಳಲ್ಲಿ ಮೊದಲನೇ ಹಬ್ಬವಾದ ಪಸ್ಕ ಹಬ್ಬದ ಕುರಿತಾಗಿ ನಾವು ಕಳೆದ ವಾರದಲ್ಲಿ ಕೆಲವು ಸಂಗತಿಗಳನ್ನು ಧ್ಯಾನ ಮಾಡಿದೆ. ಪಸ್ಕ ಅಂದರೆ ಏನು, ಪಸ್ಕ ಯಾವ ಮಾಸದಲ್ಲಿ ಆಚರಿಸಲ್ಪಡುತ್ತದೆ, ಪಸ್ಕದ ಒಂದು ನೆರವೇರುವಿಕೆ, ಇದೆಲ್ಲ 4 ಅಂಶಗಳು ನಾವು ಧ್ಯಾನ ಮಾಡಿದ್ದೇವೆ. ಆದರೆ ಈ ಸಮಯದಲ್ಲಿ ನಾನು ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ನಾನು ಇವತ್ತಿನಿಂದ ಪಸ್ಕವನ್ನು ಹೇಗೆ ಆಚರಿಸ್ತಾ ಇದ್ರು ಮತ್ತೆ ಆ ಪಸ್ಕವು ಹೇಗೆ ಕ್ರಿಸ್ತನಲ್ಲಿ ನೆರವೇರಿತು ಎಂಬುದರ ಕುರಿತಾಗಿ ನಾನು ಮಾತಾಡಲಿಕ್ಕಿದ್ದೇನೆ. ಯಾಕೆಂದರೆ ಸುಮಾರು 12 ಅಂಶಗಳು ಅಡಕವಾಗಿದೆ ಪಸ್ಕವನ್ನು ಮಾಡುವುದರ ವಿಷಯದಲ್ಲಿ. ನಾವು ಮೊದಲ ಅಂಶವನ್ನು ಈ ಸಮಯದಲ್ಲಿ ಧ್ಯಾನ ಮಾಡಲಿಕ್ಕಿದ್ದೇವೆ. ಮೊದಲದಾಗಿ ನೋಡುವಾಗ, ಪಸ್ಕವನ್ನು ಅವರು ಮಾಡುವಾಗ ಒಂದು ಕುರಿಯನ್ನು ಆರಿಸಿಕೊಳ್ಳುತ್ತಾ ಇದ್ದರು. ಮೊದಲನೇ ಹಂತ ಅಥವಾ ಮೊದಲನೇ ಅಂಶ ಆರಿಸಲ್ಪಟ್ಟ ಕುರಿ ಎಂಬುದಾಗಿ. ಹಲ್ಲೆಲೂಯಾ. ಆರಿಸಲ್ಪಟ್ಟ ಕುರಿ ಎಂಬುದಾಗಿ. ಯಾಕೆಂದ್ರೆ ಅವರು ಒಂದು ಕುರಿಯನ್ನು ಆರಿಸಿಕೊಳ್ಳುತ್ತಾ ಇದ್ದರು ಎಂಬುದಾಗಿ ವಿಮೋಚನೆ ಕಾಂಡ ಪುಸ್ತಕ 12ನೇ ಅಧ್ಯಾಯದ 2ನೇ ವಚನದಿಂದ ನಾವು ಈ ಸಮಯದಲ್ಲಿ ಧ್ಯಾನ ಮಾಡೋಣ. ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು. ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದೇನೆಂದರೆ, ಈ ತಿಂಗಳಿನ 10ನೇ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ. ಆ ಮರಿಯು ಪೂರ್ಣಾಂಗವಾದ 1 ವರುಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಈ ತಿಂಗಳಿನ 14ನೆಯ ದಿನದವರೆಗೆ ಇವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆಯ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಇಲ್ಲಿ ನಾವು ಗಮನಿಸ್ತೇವೆ, ಅವರು ಪಸ್ಕವನ್ನು ಮಾಡಬೇಕಾದರೆ ಒಂದು ಕುರಿಯನ್ನು ಆರಿಸಿಕೊಳ್ಳಬೇಕು. ಹಳೆ ಒಡಂಬಡಿಕೆಯಲ್ಲಿ ಕುರಿಯನ್ನು ಆರಿಸಿಕೊಂಡು ಸುಮಾರು 4 ದಿನಗಳವರೆಗೂ, ಅಂದರೆ ಮೊದಲನೇ ಮಾಸದ 10ನೇ ದಿನದಿಂದ 14ನೇ ದಿನದವರೆಗೂ ಕುರಿಯನ್ನು ತಮ್ಮ ಬಳಿಯಲ್ಲಿಟ್ಟುಕೊಳ್ಳುತ್ತಾ ಇದ್ರು. ಮೊದಲನೇ ಮಾಸ ಎಂಬುದಾಗಿ ಹೇಳುವಾಗ ನಾವು ಇಬ್ರಿಯ ಬೈಬಲ್ ಪ್ರಕಾರವಾಗಿ ಇಬ್ರಿಯ ಕ್ಯಾಲೆಂಡರ್ ನೋಡುವಾಗ ಅಬೀಬ್ ಮಾಸ ಎಂಬುದಾಗಿ ಕರೆಯಲ್ಪಡುತ್ತದೆ. ಅಂದರೆ ಅಬೀಬ್ ತಿಂಗಳಿನ 10ನೇ ದಿನದಿಂದ ಅವರೇನ್ ಮಾಡ್ತಾ ಇದ್ರು, 14ನೆಯ ದಿನದವರೆಗೂ ಆ ಕುರಿಯನ್ನು ಇಟ್ಟುಕೊಂಡು ಅದನ್ನೇನ್ ಮಾಡ್ತಾ ಇದ್ರು ಅಂದ್ರೆ, ಅವರು ಅದನ್ನು ಟೆಸ್ಟ್ ಮಾಡ್ತಾ ಇದ್ರು ಅಥವಾ ಅದನ್ನು ಅವರು ನೋಡಿಕೊಳ್ತಾ ಇದ್ರು. ಯಾಕೆಂದ್ರೆ ಅದು ಹೇಗಿರ್ಬೇಕಂತ ಬೈಬಲ್ ಹೇಳುತ್ತದೆ, ಅದು ಪರಿಪೂರ್ಣವಾದ ಕುರಿ ಆಗಿರಬೇಕು. ಅದರಲ್ಲಿ ಯಾವ ಕುಂದು ಕೊರತೆಗಳು, ಯಾವ ರೋಗ ರುಜಿನಗಳು ಅಥವಾ ಊನಾಗಿರುವಂಥದ್ದು ಇರಬಾರದು ಎಂಬ ಬೈಬಲ್ ಹೇಳುತ್ತದೆ. ಕುರುಡಾಗಿರುವಂಥದ್ದು, ಕುಂಟಾಗಿರುವಂಥದ್ದು ಅಥವಾ ಯಾವುದೇ ವಿಧವಾದ ರೋಗವು ಆ ಕುರಿಗಿರಬಾರ್ದು. ಅಷ್ಟು ಪರಿಪೂರ್ಣವಾಗಿರಬೇಕು ಎಂಬುದಾಗಿ ಬೈಬಲ್ ಹೇಳುತ್ತದೆ. ಯಾವಾಗ ಅವರು ಅದನ್ನು ಆರಿಸಿಕೊಂಡು ಎಲ್ಲಿವರೆಗಂದ್ರೆ 14ನೇ ದಿನದ ಸಂಜೆಯವರೆಗೆ ಅದನ್ನೇನ್ ಮಾಡ್ತಾ ಇದ್ರು, ಅದನ್ನು ತಮ್ಮ ಬಳಿಯಲ್ಲಿಟ್ಟುಕೊಂಡು ಪರೀಕ್ಷಿಸಿ 14ನೇ ದಿನದ ಸಾಯಂಕಾಲ ವೇಳೆಯಲ್ಲಿ ಆ ಕುರಿಯನ್ನು ಕತ್ತರಿಸ್ತಾ ಇದ್ರು. ಕೇಳಿಸಿಕೊಡ್ರಿ, ಯಾಕೆಂದ್ರೆ ಆ ಕುರಿ ಪ್ರತಿ ವರ್ಷವೂ ಹಳೆ ಒಡಂಬಡಿಕೆಯವರು ಏನ್ ಮಾಡ್ತಾ ಇದ್ರು, ಕುರಿಯನ್ನು ಕತ್ತರಿಸುವುದರ ಮೂಲಕ ಆ ಒಂದು ಪಸ್ಕವನ್ನು ಆಚರಿಸ್ತಾ ಇದ್ರು. ಆದರೆ ನಾವು ಕಳೆದ ವಾರದಲ್ಲಿ ಹೇಳಿರುವ ರೀತಿಯಲ್ಲಿ ಹಳೆ ಒಡಂಬಡಿಕೆಯು ಹೊಸ ಒಡಂಬಡಿಕೆಗೆ ಏನಾಗಿದೆ, ಅದು ನೆರಳಾಗಿದೆ ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ಹಲ್ಲೆಲೂಯಾ. ಆದರೆ ಕ್ರಿಸ್ತನಲ್ಲಿ ಆ ಪಸ್ಕ ಹಬ್ಬ ಏನಾಯ್ತು, ಅದು ನೆರವೇರಿತು. ಏಸು ಪಸ್ಕದ ಕುರಿಯಾದ ಮೇಲೆ ಅದು ಪರಿಪೂರ್ಣವಾಯಿತು. ನೀವು ಕೇಳಬಹುದು, ಹಾಗಾದ್ರೆ ಪಾಸ್ಟರ್, ಏಸು ಯಾವ ರೀತಿಯಾಗಿ ಆತನು ಆಯಲ್ಪಟ್ಟನು ಅಥವಾ ಆತನು ಕೂಡ ಯಾವಾಗ ಆರಿಸಲ್ಪಟ್ಟನು ಎಂಬುದಾಗಿ ನೀವು ಕೇಳಬಹುದು. ನಮ್ಮ ಮೊದಲನೇ ಪೇತ್ರ 1ನೇ ಅಧ್ಯಾಯದ 20ನೇ ವಚನವನ್ನು ಓದುವಾಗ ನಾವು ಆ ಸ್ಥಳದಲ್ಲಿ ನಾವು ಕಾಣುತ್ತೇವೆ.
ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಏನಂತೆ? ಆತನು ಆದಿ ಕಾಲದಲ್ಲಿ, ಬಿಫೋರ್ ದ ಫೌಂಡೇಶನ್ ಆಫ್ ದಿಸ್ ವರ್ಲ್ಡ್, he has chosen by God. ಅಲ್ಲೆಲೂಯಾ. ಜಗದುತ್ಪತ್ತಿಗಿಂತ ಮುಂಚೆಯೇ ಕ್ರಿಸ್ತನು ತಂದೆಯಿಂದ ಆರಿಸಲ್ಪಟ್ಟನು. ಆತನು ಕೂಡ ಈ ಲೋಕಕ್ಕೆ ಬರುವಾಗ ಆತನು ಯಾವ ರೀತಿಯಾಗಿ ಪಸ್ಕದ ಕುರಿಯಾಗಿ ಲೋಕಕ್ಕೆ ಬಂದನು ಅಂದ್ರೆ, ಆತನು ಈ ಲೋಕಕ್ಕೆ ಪಸ್ಕದ ಕುರಿಯಾಗಿ ಬರುವುದಕ್ಕಿಂತ ಮುಂಚೆ, ಜಗದುತ್ಪತ್ತಿಗಿಂತ ಮುಂಚೆ ಆತನೇನಾದನು? ಆತನು ದೇವರಿಂದ ಆರಿಸಲ್ಪಟ್ಟನು. ಏಕೆಂದ್ರೆ ಈ ಲೋಕದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಅವರು ಪಸ್ಕವನ್ನು ಆಚರಿಸುವಾಗ ಕುಟುಂಬದವರು, ಜನರು ಕುರಿಯನ್ನು ಆರಿಸಿಕೊಂಡು ಅದನ್ನೇನ್ ಮಾಡ್ತಾ ಇದ್ರು? ಅವರು ಕಾದಿರಿಸ್ತಾ ಇದ್ರು. ಆದರೆ ಲೋಕದ ಪಾಪವನ್ನು ನಿವಾರಣೆ ಮಾಡುವುದಕ್ಕಾಗಿ ಆರಿಸಲ್ಪಟ್ಟ ಕುರಿಯಾದ ಯೇಸುವನ್ನು ಯಾವುದೋ ಮನುಷ್ಯನು ಆರಿಸಿಕೊಳ್ಳಿಲ್ಲ. ಬೈಬಲ್ ಹೇಳ್ತದೆ, ತಂದೆಯಾದ ದೇವರು ಮನುಷ್ಯನ ಪಾಪ ನಿವಾರಣೆಗಾಗಿ ಆತನು ಯೇಸುವನ್ನು ಏನ್ ಮಾಡ್ದ? ಯಜ್ಞದ ಕುರಿಯಾಗುವುದಕ್ಕಾಗಿ ಆತನು ಆರಿಸಿಕೊಂಡ. ಯಾವಾಗಂದ್ರೆ, ಜಗದುತ್ಪತ್ತಿಗಿಂತ ಮುಂಚೆ ಆದಾಮನ ಬೀಳುವಿಕೆಯಿಂದ ಕ್ರಿಸ್ತನವರೆಗೂ ಏನಾಗಿತ್ತು? ಸುಮಾರು 4000 ವರ್ಷಗಳ ಒಂದು ಚರಿತ್ರೆ ಇದೆ. ಅಂದ್ರೆ ಆದಾಮನ ಬೀಳುವಿಕೆಯಿಂದ ಕ್ರಿಸ್ತನ ಕ್ರೂಜೆಗೆ ಪಸ್ಕದ ಕುರಿಯಾಗಿ ಏರುವವರೆಗೆ ಎಷ್ಟಾಗಿತ್ತು? 4000 ವರ್ಷಗಳು ಆಗಿತ್ತು. ಅಂದ್ರೆ ಯೇಸು ಸ್ವಾಮಿ ಕೂಡ ಹೇಗೆ ಆ ಕುರಿಯು 4 ದಿನಗಳು ಕಾದಿರಿಸ್ತಾ ಇದ್ರು, ಅದೇ ರೀತಿಯಾಗಿ ಯೇಸು ಸ್ವಾಮಿ ಕೂಡ 4000 ವರ್ಷಗಳವರೆಗೂ ತಂದೆಯಿಂದ ಕಾದಿರಿಸಲ್ಪಟ್ಟ ಲೋಕಕ್ಕೆ ಪಸ್ಕದ ಕುರಿಯಾಗುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಲೋಕಕ್ಕೆ ಪಸ್ಕದ ಕುರಿಯಾಗುವುದಕ್ಕಾಗಿ ಯೇಸು ಕಾದಿರಿಸಲ್ಪಟ್ಟ ಕಾರಣವೇನೆಂದ್ರೆ, ಆತನು ಈ ಲೋಕಕ್ಕೆ ಪಸ್ಕದ ಕುರಿಯಾಗಿ ಬಂದ ಮೇಲೆ ಅದೇ ಒಂದು ಬಲಿ ಅಥವಾ ಆತನ ತ್ಯಾಗವೇ ಕೊನೆಯ ಪಸ್ಕವಾಗಬೇಕಾಗಿತ್ತು. ಅಲ್ಲೆಲೂಯಾ. ಯಾಕೆಂದ್ರೆ ಅಲ್ಲಿ 4 ದಿನಗಳು ಎಂಬುದಾಗಿ ಹೇಳುವಾಗ, ಮೊದಲನೇ ಪೇತ್ರನ ಪತ್ರಿಕೆ ನಾವು ಗಮನಿಸ್ತೇವೆ. ಪೇತ್ರನ ಪತ್ರಿಕೆ ಹೇಳ್ತದೆ, ದೇವರ ಎಣಿಕೆಯಲ್ಲಿ 1 ದಿನವು 1000 ವರ್ಷದಂತೆ ಎಂಬುದಾಗಿ. ಅಂದ್ರೆ 1 ದಿನವು 1000 ವರ್ಷದಂತೆ ಎಂಬುದಾಗಿ ಬೈಬಲ್ ಹೇಳಬೇಕಾಗಿದ್ರೆ, ಇಲ್ಲಿ 4 ದಿನಗಳು 1 ವರ್ಷ, 1000 ವರ್ಷ ಹೇಳುವಾಗ 4000 ವರ್ಷಗಳು ಅಲ್ಲಿ ನಾವು ಕಾಣುತ್ತೇವೆ. ಅಲ್ಲೆಲೂಯಾ. ದೇವರ ಎಣಿಕೆಯಲ್ಲಿ ಅಲ್ಲಿ 4000 ವರ್ಷಗಳು ಎಂಬುದಾಗಿ ನಾವು ಕಾಣುವವರಾಗಿದ್ದೇವೆ. ಯೇಸು ಕೂಡ ಲೋಕದ ಪಾಪದ ನಿವಾರಣೆಗೋಸ್ಕರವಾಗಿ ಆತನು ಹುಟ್ಟಿ ಬಂದ ಮೇಲೆ ಪಸ್ಕದ ಕುರಿಯಾಗಲಿಲ್ಲ. ಹಲ್ಲೆಲೂಯಾ. ಆತನು ಜನಿಸಿದ ಮೇಲೆ ಪಸ್ಕದ ಕುರಿಯಾಗುವುದಕ್ಕಾಗಿ ಆರಿಸಲ್ಪಡಲಿಲ್ಲ. ಆತನು ಹುಟ್ಟುವುದಕ್ಕಿಂತ ಮುಂಚೆ, ನೀವು ಲೂಕನ ಸುವಾರ್ತೆ ಓದಿ, ಯಾವಾಗ ದೇವದೂತನು ಮರಿಯಳನ್ನು ಸಂಧಿಸ್ತಾನೋ ಆತನು ಹೇಳ್ತಾನೆ, ನಿನಗೆ ಹುಟ್ಟುವ ಮಗವು ಆತನು ಲೋಕರಕ್ಷಕನು, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿ ಅಲ್ಲಿ ಮರಿಯಳಿಗೆ ದೇವದೂತನು ಹೇಳುವುದನ್ನು ಗಮನಿಸ್ತೇವೆ. ಅಂದ್ರೆ ಯೇಸು ಹುಟ್ಟುವುದಕ್ಕಿಂತ ಮುಂಚೆ ದೇವರಿಂದ ಆರಿಸಲ್ಪಟ್ಟ ಪಸ್ಕದ ಕುರಿಯಾದ. ಹಲ್ಲೆಲೂಯಾ. ನಾವು ಯೋಹನ ಸುವಾರ್ತೆ 1ನೇ ಅಧ್ಯಾಯದ 29ನೇ ವಚನಕ್ಕೆ ಬರೋಣ. ಜಾನ್ ಚಾಪ್ಟರ್ 1 verse from 29. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಕೇಳಿಸಿಕೊಡ್ರಿ, ಅಲ್ಲಿ ಯೋಹಾನನು ದೀಕ್ಷಾ ಸ್ನಾನ ಕೊಡುವಂತ ಯೋಹಾನನು ಯೇಸು ದೀಕ್ಷೆ ಪಡೆಯುವುದಕ್ಕೆ ಬರುವಾಗ ಅಲ್ಲಿ ಆತನ ಒಂದು ಉದ್ದೇಶವನ್ನು ಮಾತಾಡ್ತಾ ಇದ್ದಾನೆ. ಯೇಸುವಿನ ಉದ್ದೇಶವನ್ನು ಮಾತಾಡ್ತಾ ಇದ್ದಾನೆ. ಆತನ ಏನ್ ಹೇಳ್ತಾ ಇದ್ದಾನೆ? ಅದೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿಯು ಲೋಕದ ಪಾಪವನ್ನು ನಿವಾರಣೆ ಮಾಡುವನು ಎಂಬುದಾಗಿ. ಅಂದ್ರೆ ಲೋಕದ ಪಾಪವನ್ನು ನಿವಾರಣೆ ಮಾಡುವ ಪಸ್ಕದ ಕುರಿ ಎಂಬುದಾಗಿ ಅಲ್ಲಿ ಯೋಹಾನನ್ ಏನ್ ಮಾಡ್ತಾ ಇದ್ದಾನೆ? ಗುರುತಿಸ್ತಾ ಇದ್ದಾನೆ. ಕೇಳಿಸಿಕೊಡ್ರಿ, ಯೋಹಾನನ ಬಳಿಗೆ ಯೇಸು ಬರುವಾಗ ಆತನು
ಓಪನ್ ಆಗಿ ಹೇಳ್ತಾ ಇದ್ದಾನೆ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು, ಜನರನ್ನು ಬಿಡುಗಡೆ ಮಾಡುವ ಒಂದು ಕುರಿ ಎಂಬುದಾಗಿ ಅಲ್ಲಿ ಯೋಹಾನನ್ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಯೇಸು ಈ ಲೋಕಕ್ಕೆ ಬಂದು ಆತನು ಹುಟ್ಟಿ ಬೆಳೆದ ಮೇಲೆ ಆತನು ದೇವರಾರಿಸಿಕೊಂಡನಂತಲ್ಲ, ಆತನು ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ ಮೊದಲ ಪೇತ್ರ 1:20 ನೋಡಿದ ರೀತಿಯಲ್ಲಿ ಜಗದುತ್ಪತ್ತಿಗಿಂತ ಮುಂಚೆಯೇ ಆತನು ಆರಿಸಲ್ಪಟ್ಟನು. ಯಾಕೆಂದ್ರೆ ನಿನ್ನ ಬಿಡುಗಡೆ, ನಿನ್ನ ವಿಮೋಚನೆಗಾಗಿ ಆತನ ಪಸ್ಕದ ಕುರಿಯಾಗಿ ಆರಿಸಲ್ಪಟ್ಟನು. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯದ 8ನೇ ವಚನವನ್ನು ಓದೋಣ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯದ 8ನೇ ವಚನ. ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 13 verse from 8. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಅಲ್ಲಿ ವಾಕ್ಯ ಜಗದುತ್ಪತ್ತಿಗಿಂತ ಮುಂಚೆಯೇ ಕೊಯ್ಯಲ್ಪಟ್ಟ ಕುರಿಯಾದಾತನು ಎಂಬುದಾಗಿ ಅಲ್ಲಿ ಯೋಹಾನನು ಕೂಡ ಅದನ್ನು ಉಲ್ಲೇಖಿಸ್ತಾ ಇದ್ದಾನೆ. ಜಗ ಹುಟ್ಟುವುದಕ್ಕಿಂತ ಮುಂಚೆ ಆತನೇನಾಗಿದ್ದಾನೆ? ಆರಿಸಲ್ಪಟ್ಟ ಕುರಿಯಾಗಿದ್ದಾನೆ. ಈ ಲೋಕದಲ್ಲಿ ನೋಡ್ರಿ, ಅನೇಕರು ಹುಟ್ಟಿ ಬೆಳೆದ ಮೇಲೆ ಅವರು ಏನೋ ಒಂದು ಒಳ್ಳೆ ಕಾರ್ಯಗಳು, ಅವರಿಂದ ನಡೆದ ಒಳ್ಳೆ ಘಟನೆಗಳೇನಾಗ್ತಾರೆ, ಅವರು ಮಹಾತ್ಮರು, ಅವರು ಜ್ಞಾನಿಗಳು, ಅವರಿಗೆ ದೇವ ಮನುಷ್ಯರು ಅನ್ನುವಂತ ಬಿರುದು ಈ ಲೋಕ ಕೊಡ್ತದೆ. ನಡೆದಾಡೋ ದೇವರು ಅಲ್ವಾ, ಅನೇಕ ಬಿರುದು ಈ ಲೋಕ ಕೊಡ್ತದೆ. ಆದರೆ ಯೇಸು ಸ್ವಾಮಿಗೆ ಈ ಲೋಕವು ಆತನಿಗೆ ಯಜ್ಞದ ಕುರಿ, ಈ ಲೋಕವು ಆತನಿಗೆ ಪಸ್ಕದ ಕುರಿ ಎಂಬುದಾಗಿ ಬಿರಿದುಕೊಳ್ಳಿಲ್ಲ. ಆತನಿಗೆ ಈ ಲೋಕಕ್ಕೆ ಆತನು ಯಜ್ಞದ ಕುರಿ ಎಂಬುದಾಗಿ, ದೇವರೇ ಪಸ್ಕದ ಕುರಿ ಎಂಬುದಾಗಿ ದೇವರೇ ಆತನಿಗೆ ನೇಮಿಸಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟ. ಹಲ್ಲೆಲೂಯ. ದೇವರೇ ಆತನಿಗೆ ಏರ್ಪಡಿಸಿ ಅಥವಾ ಆತನ ನೇಮಿಸಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟ. ನಾವು ಪ್ರಕಟಣೆ ಗ್ರಂಥದಲ್ಲಿ ಕೂಡ ನೋಡ್ತೇವೆ, ಆತನು ಜಗತ್ತಿಗಿಂತ ಮುಂಚೆಯೇ ಕೊಯ್ಯಲ್ಪಟ್ಟ ಕುರಿ ಎಂಬುದಾಗಿ ಬೈಬಲ್ ಹೇಳ್ತದೆ. ಹಲ್ಲೆಲೂಯ. ಜಗತ್ತಿಗಿಂತ ಮುಂಚೆ ಕೊಯ್ಯಲ್ಪಟ್ಟ ಕುರಿ ಎಂಬುದಾಗಿ ದೇವರ ವಾಕ್ಯ ಹೇಳಿರ್ಬೇಕಾದ್ರೆ ಆತನು ನಮಗಾಗಿ ಆತನೇನಾದ? ನೇಮಿಸಲ್ಪಟ್ಟ. ಅಲ್ಲಿ ಕುರಿಯನ್ನು ನೇಮಿಸುವಾಗ ಯಾವ ರೀತಿ ಇರ್ಬೇಕಂತ ಅವ್ರು ನೋಡ್ತಾ ಇದ್ರು, ಅದರಲ್ಲಿ ಅದು ಪರಿಪೂರ್ಣವಾದ ಕುರಿಯಾಗಿರಬೇಕು ಎಂಬುದಾಗಿ, ಯಾವ ದೋಷವಿಲ್ಲದ ಕುರಿಯಾಗಿರಬೇಕು ಎಂಬುದಾಗಿ ಅವ್ರು ನೋಡ್ತಾ ಇದ್ರು. ಅದೇ ರೀತಿಯಾಗಿ ಯೇಸು ಸ್ವಾಮಿ ಕೂಡ ಯಾವ ದೋಷ ಇಲ್ಲದವನಾಗಿ ಆತನು ಕಾಣಿಸಿಕೊಂಡನು. ನಾವು ಮೊದಲೇ ಪೇತ್ರ 2ನೇ ಅಧ್ಯಾಯದ 22ನೇ ವಚನಕ್ಕೆ ಬರೋಣ. ಫಸ್ಟ್ ಪೀಟರ್ ಚಾಪ್ಟರ್ 2 verse from 22. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಅಲ್ಲಿ ಏನ್ ಹೇಳ್ತಾ ಇದೆ? ಆತನು ಯಾವ ಪಾಪವನ್ನು ಮಾಡಲಿಲ್ಲ. ಅದರ ಅರ್ಥವೇನೆಂದ್ರೆ ಆತನು ದೇವರಿಂದ ಆರಿಸಲ್ಪಟ್ಟ ಕುರಿಯಾಗಿರುವುದರಿಂದ ಆತನು ಪರಿಪೂರ್ಣನಾಗಿದ್ದನು. ನಾವದೇ 2ನೇ ಕೊರಿಂಥ್ಯ 5ನೇ ಅಧ್ಯಾಯದ 21ನೇ ವಚನಕ್ಕೆ ಬರೋಣ. ಸೆಕೆಂಡ್ ಕೊರಿಂಥಿಯನ್ ಚಾಪ್ಟರ್ 5 verse from. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು, ಅಂದ್ರೆ ವಾಕ್ಯ ಏನ್ ಹೇಳ್ತದೆ? ಪಾಪ ಜ್ಞಾನವಿಲ್ಲದ ಆತನು ಎಂಬುದ ವಾಕ್ಯ ಹೇಳ್ತದೆ. ಆತನು ಯಾವ ರೀತಿಯಲ್ಲಿದ್ದಾರಂದ್ರೆ ಶುದ್ಧವಾದ ಕುರಿಯಾಗಿ ಆರಿಸಲ್ಪಟ್ಟನು. ಪಾಪದ ಜ್ಞಾನವೇ ಇರಲಿಲ್ಲ. ಹಲ್ಲೆಲೂಯ. ಮನುಷ್ಯ ಪಾಪವನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಶುದ್ಧ ಕುರಿಯಾಗಿ ಆತನು ಈ ಲೋಕಕ್ಕೆ ಆತನು ಇಳಿದು ಬಂದನು. ಶುದ್ಧ ಕುರಿಯಾಗಿ ಆತನು ಈ ಲೋಕಕ್ಕೆ ಜನಿಸಿ ಬಂದನು. ನಾವು ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯದ 14ನೇ ವಚನಕ್ಕೆ ಬರುವ ಬೈಬಲ್ ಹೇಳ್ತದೆ, ಆತನು ಯಾವ ರೀತಿಯಾಗಿ ಬಂದನೋ ಅಥವಾ ಆತನ ಉದ್ದೇಶವೇನು ಎಂಬುದಾಗಿ ನಾವಲ್ಲಿ ಗಮನಿಸ. ಇಬ್ರಿಯ ಪತ್ರಿಕೆ 2:14 ಬುಕ್ ಆಫ್ ಹೀಬ್ರೂ ಚಾಪ್ಟರ್ 2 verse from 14. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ
ಹಲ್ಲೆಲೂಯ. ನನ್ನನ್ನು ನಿಮ್ಮನ್ನು ಬಿಡಿಸುವುದಕ್ಕೆ ಆತನು ಆರಿಸಲ್ಪಟ್ಟನು. ಲೋಕವನ್ನು ಬಿಡಿಸುವುದಕ್ಕಾಗಿ ಆತನು ಪಸ್ಕದ ಕುರಿಯಾಗಿ ಆರಿಸಲ್ಪಟ್ಟನು. ಅಲ್ಲಿ ಇಬ್ರಿಯ ಪತ್ರಕರ್ತನು ಹೇಳ್ತಾನೆ, ಬಿಡಿಸುವುದಕ್ಕೂ ಎಂಬುದಾಗಿ. ಹಳೆಯ ಒಡಂಬಡಿಕೆಯಲ್ಲಿ ನಾವು ಗಮನಿಸ್ತೇವೆ, ವಿಮೋಚನೆ ಕಾಂಡ 12 ಅಲ್ಲಿ ಗಮನಿಸುವಾಗ ಅವರು ಯಾವುದಕ್ಕ ಪಸ್ಕದ ಕುರಿಯನ್ನು ಕೊಯ್ದ್ರು? ಫರೋಹನನ ಕೈಯಿಂದ ಬಿಡುಗಡೆಯಾಗ್ಲಿಕ್ಕೆ ಅಲ್ವಾ? ಅವರು ಯಾಕೆ ಆ ಕುರಿಯನ್ನು ಕತ್ತರಿಸಿದರು? ಫರೋಹನನ ಒಂದು ಗುಲಾಮತನವನ್ನು ನಾಶ ಮಾಡುವುದಕ್ಕಾಗಿ. ಅವರು ಯಾಕೆ ಒಂದು ಕುರಿಯನ್ನು ದೇವರು ಕತ್ತರಿಸಲಿಕ್ಕೆ ಹೇಳ್ದ? ಅಲ್ಲಿ ಫರೋಹನನ ಒಂದು ಆ ಬಲಾಢ್ಯವಾದಂತ ಅಧಿಕಾರವನ್ನು ಮುರಿಲಿಕ್ಕೆ. ಅಲ್ಲಿ ಕತ್ತಿ, ಅಲ್ಲಿ ಬರ್ಜಿಗಳಿಂದ ಅವರು ಫರೋಹನನ್ನು ಎದುರಿಸಲಿಲ್ಲ. ಅಲ್ಲೇನಾಗಿತ್ತು? ಆರಿಸಲ್ಪಟ್ಟ ಪಸ್ಕದ ಕುರಿಯ ಮೂಲಕವಾಗಿ, ಹಲ್ಲೆಲೂಯ, ಆರಿಸಲ್ಪಟ್ಟ ಪಸ್ಕದ ಕುರಿಯ ಮೂಲಕವಾಗಿ ಅವರೇನಾದರೂ ಆ ಸ್ಥಳದಲ್ಲಿ ಅವರು ಜಯವನ್ನು ಕಂಡರು, ಅಲ್ಲಿ ಅವರು ಬಿಡುಗಡೆಯನ್ನು ಕಂಡರು. ಅದೇ ಇಬ್ರಿಯ ಪತ್ರಕರ್ತನು ಹೇಳ್ತಾನೆ, ಅವರು ಭಯದಲ್ಲಿದ್ದವರನ್ನು, ದಾಸತ್ವದಲ್ಲಿದ್ದವರನ್ನು, ಸೈತಾನನ ಕೈಯಲ್ಲಿದ್ದವರನ್ನು ಆತನು ಬಿಡಿಸುವುದಕ್ಕೆ ಎಂಬುದ ವಾಕ್ಯ ಹೇಳುತ್ತದೆ. ಯೇಸು ಹುಟ್ಟಿದ ಮೇಲೆ, ಇನ್ನೊಂದು ಆವರ್ತಿ ಹೇಳ್ತೇನೆ, ಯೇಸು ಹುಟ್ಟಿದ ಮೇಲೆ ಪಸ್ಕದ ಕುರಿ ಆಗ್ಲಿಲ್ಲ. ದೇವರು ಆತನನ್ನು ಜಗದುತ್ಪತ್ತಿಗಿಂತ ಮುಂಚೆಯೇ ಆತನಿಗೆ ಆರಿಸಿಕೊಂಡನು. ಯಾಕೆಂದ್ರೆ ಮೊದಲೇ ಕೊರಿಂಥಿ 5:7 ನೋಡ್ತೇವೆ, ಆತ ನಿಜವಾದ ಪಸ್ಕದ ಕುರಿ ಆದನು ಎಂಬುದಾಗಿ ಅಲ್ವಾ? ಆತ ನಿಜವಾದ ಪಸ್ಕದ ಕುರಿ ಆಗುವುದರ ಮೂಲಕ ಆತನ ಏನ್ ಮಾಡಿದನು? ಆತನ ಬಿಡುಗಡೆಯನ್ನು ಈ ಲೋಕಕ್ಕೆ ಆತನು ತೆಗೆದುಕೊಂಡು ಬಂದನು. ಹಲ್ಲೆಲೂಯ. ಯಾರು ಕೂಡ ಬಿಡುಗಡೆ ಮಾಡಲಿಕ್ಕಾಗದೆ ಇರುವಂತದ್ದು ಪಸ್ಕದ ಕುರಿಯಾದ ಯೇಸುವಿನ ಮೂಲಕವಾಗಿ ಬಿಡುಗಡೆ ಬಂತು. ಅದಕ್ಕೆ ಯೋಹಾನ ಸುವಾರ್ತೆ 8ನೇ ಅಧ್ಯಾಯದ 32ನೇ ವಚನಕ್ಕೆ ಬರೋಣ. ನಾವು ಅಬ್ರಹಾಮನ ಸಂತಾನದವರು, ನಾವು ಯಾರಿಗೂ ಎಂದು ದಾಸರಾಗಿಲ್ಲ. ನಿಮಗೆ ಬಿಡುಗಡೆಯಾಗುವುದೆಂದು ನೀನು ಹೇಳುವುದು ಹೇಗೆ ಅಂದರು. ಅದಕ್ಕೆ ಯೇಸು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಮಗನು ಶಾಶ್ವತವಾಗಿ ನಿಜವಾಗಿ ನಿಮಗೆ ಬಿಡುಗಡೆ ಆಗುವುದು. ನಿಜವಾಗಿಯೂ ನಿಮಗೆ ಬಿಡುಗಡೆ ಆಗ್ತದೆ. ಮಗನು, ಪಸ್ಕದ ಕುರಿಯಾದ ದೇವರ ಮಗನು ಬಿಡುಗಡೆ ಮಾಡಿದರೆ ಶಾಶ್ವತವಾದ ಬಿಡುಗಡೆ. ಹಲ್ಲೆಲೂಯ. ಯೇಸು ಆರಿಸಲ್ಪಟ್ಟ ಕುರಿಯಾದದ್ದು ಯಾವುದಕ್ಕಾಗಿ ಅಂದ್ರೆ, ನಾನು ನೀನು ಶಾಶ್ವತವಾದ ಬಿಡುಗಡೆ. ಕೇಳಿಸಿಕೊಳ್ರಿ, ಈ ಲೋಕದ ಕೋರ್ಟ್ ಅಲ್ಲಿ 2 ವಿಧವಾದ ಬಿಡುಗಡೆ ಇರ್ತದೆ. ಒಂದು ಬೇಲ್ ಮೇಲೆ ಬಿಡುಗಡೆ ಇರ್ತದೆ, ಇನ್ನೊಂದು ಶಾಶ್ವತವಾದ ಬಿಡುಗಡೆ. ಕೇಸ್ ಕ್ಲೋಸ್ ಮಾಡಿ ಬಿಡುಗಡೆ ಮಾಡ್ತಾರೆ ಅಲ್ವಾ? ಬೇಲ್ ಮೇಲೆ ಬಿಡುಗಡೆ ಆದವನಿಗೆ ತಿರುಗಿ ಒಂದು ಜಡ್ಜ್, ನ್ಯಾಯಾಧೀಶ ಒಂದು ವೇಳೆ ಅವನಿಗೆ ಮತ್ತೆ ಅರೆಸ್ಟ್ ವಾರೆಂಟ್ ಹೊರಡಿಸಿದ್ರೆ ಏನಾಗ್ತದೆ? ಅವನು ತಿರುಗಿ ಮತ್ತೆ ಅವನು ಜೈಲಲ್ಲಿ ಇರಬೇಕಾಗ್ತದೆ. ಒಂದು ವೇಳೆ ಜಡ್ಜ್ಮೆಂಟ್ ಅಲ್ಲಿ ಜಡ್ಜ್ ಅವನಿಗೆ, ನ್ಯಾಯಾಧೀಶ ಅವನಿಗೆ ಪೂರ್ಣವಾದ ಬಿಡುಗಡೆ ಕೊಟ್ಟ ಅಂದ್ರೆ ಅವನಿಗೇನಿಲ್ಲ, ಅಲ್ಲಿ ಅವನಿಗೆ ತಿರುಗಿ ಯಾರು ಅರೆಸ್ಟ್ ಮಾಡ್ಲಿಕ್ಕಾಗಲ್ಲ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿಯ ಬಿಡುಗಡೆ ತಾತ್ಕಾಲಿಕವಾದ ಬೇಲಿನಂತಲ್ಲ, ಶಾಶ್ವತವಾದ ಬಿಡುಗಡೆ. ಹಲ್ಲೆಲೂಯ. ಹಳೆ ಒಡಂಬಡಿಕೆಯಲ್ಲಿ ಅವರು ಅರ್ಪಿಸ್ತಾ ಇದ್ದ ಕುರಿಗಳು ಅವರಿಗೆ ಶಾಶ್ವತವಾದ ಬಿಡುಗಡೆ ತರ್ತಾ ಇರಲಿಲ್ಲ, ಅದು ತಾತ್ಕಾಲಿಕವಾಗಿತ್ತು. ವರ್ಷ ಅವ್ರನ್ನ ಏನ್ ಮಾಡ್ಬೇಕಿತ್ತು? ಅದನ್ನು ತಿರುಗಿ ಮಾಡಬೇಕಾಗಿತ್ತು. ಆ ರೀತಿ ಅಲ್ರಿ. ಈ ಸಮಯದಲ್ಲಿ ಒಂದೇ ಯೇಸುವಿನ ಬಲಿ, ಒಂದೇ ಯೇಸುವಿನ ತ್ಯಾಗ, ಒಂದೇ ಯೇಸುವಿನ ಒಂದು ಸಮರ್ಪಣೆ ಏನಾಗಿದೆ, ನಮಗೆ ಪೂರ್ಣವಾದ ಬಿಡುಗಡೆ ಬಂದಿದೆ. ಯೇಸು ಸ್ವಾಮಿ ಆರಿಸಲ್ಪಟ್ಟ ಕುರಿಯಾದದ್ದರಿಂದ ನೀವುಗಳೇನಾದೆವು? ಪರಿಪೂರ್ಣವಾಗಿ ಬಿಡುಗಡೆ ಹೊಂದಿದ್ದೆವು. ಆ ರಾತ್ರಿ ವೇಳೆಯಲ್ಲಿ ಐಗುಪ್ತ ದೇಶದಿಂದ ಅವರು ಬಿಡುಗಡೆ ಹೊಂದೋದಕ್ಕಿಂತ ಮುಂಚೆ ಕುರಿಯನ್ನು ಆರಿಸಿಕೊಂಡರು.
ಅದೇ ರೀತಿಯಲ್ಲಿ ಲೋಕ ನಿವಾರಣೆ ಮಾಡುವ ಹಾಲೆಲೂಯ ಪಶು ಅಥವಾ ಒಂದು ಯಜ್ಞದ ಕುರಿಯಾಗುವುದಕ್ಕಾಗಿ ಸ್ವಾರಿಸಲ್ಪಟ್ಟದರಿಂದಲೇ ಇವತ್ತು ನಾವೇನಾಗಿದ್ದೇವೆ, ಸ್ವತಂತ್ರತೆಯನ್ನು ಹೊಂದಿದ್ದೇವೆ. ಯೋಹಾನ ಸುವಾರ್ತೆಯನ್ನು ನೋಡಿದ್ದೇವೆ, ಮಗನು ಬಿಡುಗಡೆ ಮಾಡಿದರೆ ಬಿಡುಗಡೆಯಾಯಿತು. ಹಾಲೆಲೂಯ. ಯಾವ ವಿಧವಾದ ಬಿಡುಗಡೆ ಗೊತ್ತಾ? ಎಲ್ಲ ವಿಧವಾದ ಬಿಡುಗಡೆ ಯೇಸುವಿನಲ್ಲೇ ಬಂತು. ಬರುವ ವಾರದಲ್ಲಿ ಇನ್ನು ಆಳವಾದ ರೀತಿಯಲ್ಲಿ ನಾವು ಅದನ್ನು ಧ್ಯಾನ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್. ಮೇ ಗಾಡ್ ಬ್ಲೆಸ್ ಯು ಆಲ್.